ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಆಗ ಸಮಯ ರಾತ್ರಿ 1:42. ನಿರ್ಜನ ರಸ್ತೆ, ಸುತ್ತಲೂ ಕತ್ತಲು. ನಾನು ಬಸ್ ನಿಲ್ದಾಣದಿಂದ ಬಸ್ನಿಂದ ಕೆಳಗೆ ಇಳಿದು ನಡೆಯುತ್ತಿದ್ದೆ. ಸುಮಾರು 5 ವರ್ಷಗಳ ನಂತರ ನಾನು ಹಳ್ಳಿಗೆ ಹೋಗುತ್ತಿದ್ದ ಕಾರಣ ನನಗೆ ದಾರಿ ಸರಿಯಾಗಿ ತಿಳಿದಿಲ್ಲ. ಈ ರಾತ್ರಿಯಲ್ಲಿ ನನಗೆ ಆಟೋ ಸಿಗುವುದಿಲ್ಲ ಎಂದು ಚೆನ್ನಾಗಿ ನನಗೆ ತಿಳಿದಿತ್ತು. ಆದ್ದರಿಂದ ನಾನು ನನ್ನೊಂದಿಗೆ ತಂದಿದ್ದ ಟಾರ್ಚ್ ಲೈಟ್ ಬೆಳಕಿನಲ್ಲಿ ಮುಂದೆ ಸಾಗುತ್ತಿದ್ದೆ. ಆ ರಸ್ತೆಯಲ್ಲಿ ಮುಂದೆ ಹೋಗುತ್ತಿದ್ದ ನನಗೆ ಸ್ವಲ್ಪ ಮುಂದೆ ಹೋಗುತ್ತಿದ್ದಂತೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ವಿಚಿತ್ರವಾದ ಭಯ ಶುರುವಾಯಿತು. ಈ ಮೊದಲು ಈ ರಸ್ತೆಯಲ್ಲಿ ಆತ್ಮಗಳು ಇದೆ ಎಂದು ಕೇಳಿದ ನೆನಪು. ಆ ಆತ್ಮಗಳು ಈ ರಸ್ತೆ ಬದಿ ಇರುವ ಆಲದ ಮರದ ಮೇಲೆ ಇರುತ್ತದೆ. ಹೀಗೆ ನನ್ನಲ್ಲಿಯೇ ಮಾತನಾಡಿಕೊಳ್ಳುತ್ತಾ ಹಿಂತಿರುಗಿ ನೋಡದೆ ಮುಂದೆ ಸಾಗುತ್ತಿದ್ದೆ. ಆಗ ಇದ್ದಕ್ಕಿದ್ದಂತೆ ಕಾಲ್ಗೆಜ್ಜೆಯ ಧ್ವನಿ ಕೇಳಿಸುತ್ತದೆ. ನನ್ನ ಹಿಂದೆ ಯಾರೋ ನಡೆದುಕೊಂಡು ಬರುತ್ತಿರುವಂತೆ ನನಗೆ ಭಾಸವಾಗಲು ಶುರುವಾಯಿತು. ಅದು ಯಾರೆಂದು ಹಿಂತಿರುಗಿ ನೋಡುವ ಧೈರ್ಯ ನನ್ನಲ್ಲಿ ಇರಲಿಲ್ಲ. ಹಾಗೆ ಸ್ವಲ್ಪ ಮುಂದೆ ಹೋದೆ. ಆದರೆ ಇನ್ನೂ ಗೆಜ್ಜೆ ಧ್ವನಿ ನನ್ನನ್ನು ಹಿಂಬಾಲಿಸಿದಂತೆ ಅನ್ನಿಸುತ್ತಿತ್ತು. ಈಗ ನನಗೆ ಮತ್ತಷ್ಟು ಭಯವಾಗಲು ಶುರುವಾಯಿತು. ಆ ಭಯದಲ್ಲೂ ಅದು ಯಾರಿರಬಹುದು ಎಂಬ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡಿತು. ಆದರೆ ಅದು ಯಾರಿರಬಹುದು? ನಾನು ಹಿಂತಿರುಗಿ ನೋಡಬೇಕೇ ಅಥವಾ ಬೇಡವೇ ಎನ್ನುವ ಗೊಂದಲ ನನ್ನ ಮನಸ್ಸಿನಲ್ಲಿ ಶುರುವಾಯಿತು. ಅದೇ ಸಮಯಕ್ಕೆ ಗೆಜ್ಜೆ ಧ್ವನಿ ಜೋರಾಗಿ ಕೇಳಲು ಶುರುವಾಯಿತು. ಆ ಧ್ವನಿಯನ್ನು ಕೇಳಿದ ನನಗೆ ಮನದಲ್ಲಿ ನೂರಾರು ಯೋಚನೆಗಳು ಬರತೊಡಗಿದವು. ವರದಕ್ಷಿಣೆಗಾಗಿ ಅತ್ತೆಯಂದಿರಿಂದ ಕೊಲ್ಲಲ್ಪಟ್ಟ ಹೆಣ್ಣಿನ ಆತ್ಮವಾಗಿರಬಹುದೇ? ಯಾವುದಾದರೂ ಅಪಘಾತದಲ್ಲಿ ಸಾವನ್ನಪ್ಪಿರಬಹುದೇ? ಅಥವಾ ಯಾರಾದರೂ ಕ್ರೂರವಾಗಿ ಹತ್ಯೆ ಮಾಡಿರಬಹುದೇ? ಆ ಜನರು ಅವಳನ್ನು ಕ್ರೂರವಾಗಿ ಕೊಂದಿದ್ದರಿಂದ ಬಹುಶಃ ಇಂದು ತನ್ನ ಸೇಡಿಗಾಗಿ ಹೀಗೆ ಆತ್ಮವಾಗಿ ಅಲೆದಾಡುತ್ತಿರಬೇಕು. ಹೀಗೆ ನೂರಾರು ಯೋಚನೆಯಿಂದ ನನ್ನ ಹೃದಯ ಬಡಿತ ಹೆಚ್ಚಾಗತೊಡಗಿತು. ದೇಹ ನಡುಗತೊಡಗಿತು. ನಾನು ನನಗೆ ಸಾಧ್ಯವಾದಷ್ಟು ವೇಗದಲ್ಲಿ ಇನ್ನೂ ಜೋರಾಗಿ ನಡೆಯತೊಡಗಿದೆ. ಈಗ ನನ್ನ ಮನಸ್ಸಿನಲ್ಲಿನ ತೀವ್ರವಾದ ಭಯವೆನ್ನುವ ಘಂಟಾನಾದ ಜೋರಾಗಿ ಮೊಳಗತೊಡಗಿತು. ನಾನು ಟಾರ್ಚ್ ಹಿಡಿದು ನನ್ನ ಸುತ್ತಲೂ ನೋಡತೊಡಗಿದೆ. ಆದರೆ ನನ್ನ ಸುತ್ತಮುತ್ತ ಯಾರೂ ಇರಲಿಲ್ಲ. ನಾನು ಮತ್ತೆ ನಡೆಯಲು ಪ್ರಾರಂಭಿಸಿದೆ. ಸ್ವಲ್ಪ ಮುಂದೆ ಹೋಗುತ್ತಿದ್ದಂತೆ ಮತ್ತೆ ಯಾರೋ ಜೋರಾಗಿ ಅಳುವ ಸದ್ದು ಕೇಳಿಸತೊಡಗಿತು. ಒಬ್ಬಳು ಸಣ್ಣ ಹುಡುಗಿ ಅಳುತ್ತಿರುವಂತೆ ಅನ್ನಿಸಿತು. ಆದರೆ ಇನ್ನೂ ನನಗೆ ಹಿಂತಿರುಗಿ ನೋಡುವಷ್ಟು ಧೈರ್ಯ ಇರಲಿಲ್ಲ. ನನಗೆ ಅಳುತ್ತಿರುವುದು ಒಬ್ಬಳು ಚಿಕ್ಕ ಹುಡುಗಿಯೇ ಎನ್ನುವ ನಂಬಿಕೆ ಇರಲಿಲ್ಲ. ಕೆಲವು ಕೆಟ್ಟ ಮನಸ್ಥಿತಿ ಹೊಂದಿರುವ ಜನರಿಂದ ಅಪಹರಿಸಿರುವ ವ್ಯಕ್ತಿಗಳು ಅತ್ಯಾಚಾರವೆಸಗಿ ಸಾಯಿಸಿರುವ ಹುಡುಗಿಯ ಆತ್ಮವಾಗಿರಬಹುದು ಎಂದು ಅಂದುಕೊಂಡೆ. ಆ ಮುಗ್ಧ ಮಗುವಿಗೆ ಏನಾಗಿರಬಹುದು ಗೊತ್ತಿಲ್ಲ. ಜನರು ದಿನದಿಂದ ದಿನಕ್ಕೆ ಮೃಗಗಳಾಗುತ್ತಿದ್ದಾರೆ. ಆತ್ಮಗಳ ಆಕ್ರಂದನದ ಸದ್ದು ನನ್ನ ಕಿವಿಗಳನ್ನು ಕಾಡುತ್ತಿತ್ತು. ನನ್ನ ಕಾಲುಗಳು ಮುಂದೆ ಚಲಿಸುತ್ತಿರಲಿಲ್ಲ. ಆದರೂ ಪ್ರಯಾಸ ಪಟ್ಟು ಮುಂದೆ ಹೋದ ನನಗೆ ಆ ಆಲದ ಮರದ ಬಳಿ ತಲುಪುತ್ತಿದ್ದಂತೆ ಆ ಮರದ ಮೇಲೆ ಬಿಳಿ ಬಣ್ಣದ ಏನೋ ಒಂದು ರೀತಿಯ ಆಕೃತಿ ಕಂಡಿತು. ಆ ಆಕೃತಿಯನ್ನು ನೋಡುತ್ತಿದ್ದರೆ ಯಾರೋ ಆ ಮರದ ಮೇಲೆ ಕುಳಿತಿರುವಂತೆ ಅನ್ನಿಸುತ್ತಿತ್ತು. ನನಗೆ ತುಂಬಾ ಭಯವಾಗಲು ಶುರುವಾಯಿತು. ನನ್ನ ಸುತ್ತಲೂ ಯಾರದೋ ಕಿರುಚಾಟ ಕೇಳಿಸಿತು. ಯಾರೋ ಜೋರಾಗಿ ಅಳುತ್ತಿರುವಂತೆ, ಮತ್ತೆ ಯಾರೋ ಜೋರಾಗಿ ಮಾತನಾಡುತ್ತಿರುವಂತೆ. ಇದನ್ನೆಲ್ಲ ಕೇಳಿ ಭಯದಿಂದ ಅಲ್ಲಿಯೇ ಸ್ತಬ್ಧನಾಗಿ ನಿಂತ ನನಗೆ ಮುದುಕನೊಬ್ಬ ಆ ಆಲದ ಮರದ ಕೆಳಗೆ ಕುಳಿತು ಅಳುತ್ತಿರುವಂತೆ ಭಾಸವಾಯಿತು. ಆ ಮುದುಕನನ್ನು ನೋಡಿದರೆ ತನ್ನ ಮಗ ಮನೆಯಿಂದ ಹೊರಹಾಕಲ್ಪಟ್ಟು ಊಟ ಬಟ್ಟೆಗಿಲ್ಲದೆ ವಾಸಿಸಲು ಮನೆ ಇಲ್ಲದೆ ಹಸಿವಿನಿಂದ ನರಳಿ ಸಾವನ್ನಪ್ಪಿರುವ ಮುದುಕನ ಆತ್ಮವೇ ಇದು ಎಂದೆನಿಸುತ್ತಿತ್ತು. ಆ ದೃಶ್ಯವನ್ನು ನೋಡಿದ ನಾನು ಭಯದಿಂದ ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡು ಜೋರಾಗಿ ಕಿರುಚಲು ಪ್ರಾರಂಭಿಸಿದೆ. ನನ್ನನ್ನು ಉಳಿಸಿ, ದಯವಿಟ್ಟು ಯಾರಾದರೂ ನನ್ನನ್ನು ಉಳಿಸಿ. ಆಗ ನನ್ನ ಅಮ್ಮ ಬಂದು ಏನಾಯ್ತು ಎಂದು ಕೇಳಲು ಶುರು ಮಾಡಿದಳು. ಆಗ ನನಗೆ ತಿಳಿಯಿತು ನಾನು ಇಷ್ಟೊತ್ತು ಕಂಡಿದ್ದು ಕನಸು ಎಂದು. ಆದರೆ ಅದನ್ನೆಲ್ಲ ನಾನು ಕನಸಿನಲ್ಲಿ ಕಾಣುತ್ತಿದ್ದೇನೆ ಎಂದು ನನಗೆ ನಂಬಲಾಗಲಿಲ್ಲ. ಅಂತಹ ಭಯಾನಕ ಕನಸನ್ನು ನಾನು ಹಿಂದೆಂದೂ ಕಂಡಿರಲಿಲ್ಲ. ನಾನು ನನ್ನ ಕನಸಿನಲ್ಲಿ ಕಂಡ ಎಲ್ಲವನ್ನು ನನ್ನ ತಾಯಿಗೆ ಹೇಳಿದೆ. ಆಗ ನನ್ನ ತಾಯಿ, ಸಮಾಜದಲ್ಲಿನ ಎಲ್ಲಾ ಶೋಷಿತ ದಮನಿತ ವರ್ಗದ ಆತ್ಮಗಳು ನೀನು ಕಂಡ ಆ ರಸ್ತೆಯ ಅದೇ ಆಲದ ಮರದಲ್ಲಿ ಬಂದಿಗಳಾಗಿ ಉಳಿದಿವೆ. ನಾವು ಅವುಗಳನ್ನು ರಕ್ಷಿಸಲು ಸಾಧ್ಯವಿಲ್ಲ. ಇದನ್ನು ಕೇಳಿದ ನಾನು, ಈ ರೀತಿಯಾಗಿಯೂ ಆತ್ಮಗಳು ಬಂದಿಯಾಗಿ ಇರುತ್ತವೆಯೇ? ನಾನು ಕನಸಿನಲ್ಲಿ ಕಂಡಂತಹ ದೃಶ್ಯವೆಲ್ಲ ನಿಜವಾಗಿಯೂ ಇವೆಯೇ ಎಂದು ಯೋಚಿಸಿ ನನ್ನ ಗಂಟಲು ಒಣಗತೊಡಗಿತು. ನನ್ನ ದೇಹವೆಲ್ಲ ಬೆವರತೊಡಗಿತು. ನನ್ನ ಕೈಕಾಲುಗಳು ನಡುಗಿದವು. ಆ ಮರದ ಬಳಿ ನಿಜವಾಗಿಯೂ ಯಾವುದಾದರೂ ಆತ್ಮಗಳು ಇವೆಯೇ?